ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವೆಲ್ಲ ರಾಶಿಗಳ ಜನರಿಗೆ ಕಷ್ಟ ಬಂದರೂ ಅದನ್ನು ಲೆಕ್ಕಿಸದೆ ಮುಂದೆ ಸಾಗ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಾರಿ ಕುಚ್ ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು, ಮೋಟಿವೇಶನ್ ವೀಡಿಯೋಸು, PUC ನಂತರ ಯಾವುದು ಶಾರ್ಟ್ ಟರ್ಮ್ ಜಾಬ್ಗಳನ್ನ ಮಾಡಬಹುದು, ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಈಸಿಯಾಗಿ ಸೂಜಿಲೆ ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲವರು ತಮ್ಮ ಜೀವನದಲ್ಲಿ ಎಂತಹದೇ ಕಷ್ಟಗಳು ಎದುರಾದರೂ ಸಹ ಸ್ವಲ್ಪವೂ ಅಳಕು ಆತಂಕ ಪಡೆದೇನೆ ಎಲ್ಲವನ್ನು ಸಮಚಿತ್ತದಿಂದ ಎದುರಿಸಿ ಜೀವನದಲ್ಲಿ ಮುಂದೆ ಸಾಗ್ತಾರೆ. ಇನ್ನು ಕೆಲವರು ಅಯ್ಯೋ ಕಷ್ಟಗಳ ಮೇಲೆ ಕಷ್ಟ ಬರ್ತಿದೆ, ಸಾಕಾಗಿದೆ ಜೀವನ ಅಂತ ಮುಂದೆ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಇಟ್ಕೊಳ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಎಂಥ ಕಷ್ಟ ಬಂದರೂ ಎದುರುಕೊಳ್ಳೋದೆಲ್ಲ ಯಾವ್ಯಾವ ರಾಶಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇ ರಾಶಿ ಮೇಷರಾಶಿ. ಈ ರಾಶಿಯವರು ಎಂಥ ಒತ್ತಡದ ಸಂದರ್ಭದಲ್ಲೂ ಅಭಿವೃದ್ಧಿ ಹೊಂದುವ ನೈಸರ್ಗಿಕ ನಾಯಕರು ಅಂತಲೇ ಹೇಳಬಹುದು. ಅವರಲ್ಲಿರುವ ಸ್ಪರ್ಧಾತ್ಮಕ ಮನೋಭಾವ ಮತ್ತು ಅಚಲ ನಿರ್ಣಯ ಅವರನ್ನು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಂಬಲಾಗದಷ್ಟು ಚೇತರಿಸಿಕೊಳ್ಳುವಂತೆ ಮಾಡುತ್ತೆ. ಇವರು ಜೀವನದಲ್ಲಿ ಎದುರಾಗೋ ಸವಾಲುಗಳನ್ನ ತುಂಬ ಆತ್ಮವಿಶ್ವಾಸದಿಂದ ಪರಿಹರಿಸ್ಕೊಳ್ತಾರೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಸ್ಥಿರತೆ ಮತ್ತು ಪರಿಶ್ರಮಕ್ಕೆ ಹೆಸರುವಾಸಿಯಾದ ರಾಶಿಯಾಗಿದೆ. ಇವರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಮತ್ತು ಕೂಲಾಗಿ ಎಂಥ ಸಮಸ್ಯೆ ಬಂದರೂ ಅದನ್ನು ಪರಿಹರಿಸ್ಕೊಳ್ತಾರೆ. ಅವರ ಅಚಲ ನಿರ್ಣಯ ಮತ್ತು ತಾಳ್ಮೆ ಇರೋದ್ರಿಂದ ಅವರು ಎಂಥ ಪರಿಸ್ಥಿತಿಯಲ್ಲೂ ನಂಬಲಾಗದಷ್ಟು ಚೇತರಿಸ್ಕೊಳ್ತಾರೆ. ಇವರು ತಾಳ್ಮೆಯಿಂದ ಎಂಥ ಕಷ್ಟಗಳನ್ನೂ ನಿಭಾಯಿಸೋ ಸಾಮರ್ಥ್ಯನ ಹೊಂದಿರ್ತಾರೆ. ಮುಂದಿನ ರಾಶಿ ಸಿಂಹರಾಶಿ. ಎಲ್ಲ ರಾಶಿಯ ರಾಜ ಎಂದರೆ ಅದು ಸಿಂಹರಾಶಿ ಅಂತಲೇ ಹೇಳಬಹುದು. ಇವರು ಧೈರ್ಯ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿರ್ತಾರೆ. ಸಿಂಹರಾಶಿಯವರು ಸ್ವಾಭಾವಿಕವಾಗಿ ಜನಿಸಿದ ನಾಯಕರು. ಅವರು ಆತ್ಮವಿಶ್ವಾಸ ಮತ್ತು ವರ್ಚಸ್ಸನ್ನು ಹೊರಹಾಕ್ತಾರೆ. ಇವರು ದಿಟ್ಟ ಮತ್ತು ನಿರ್ಭೀತ ಸ್ವಭಾವದವರು. ಆದ್ದರಿಂದ ಎಂಥ ಸವಾಲುಗಳನ್ನು ಎದುರಿಸುವಲ್ಲಿ ಶಕ್ತರಾಗಿರ್ತಾರೆ ಮತ್ತು ಏನೇ ಕಷ್ಟ ಬಂದರೂ ಬೇಗ ಚೇತರಿಸ್ಕೊಳ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ತೀವ್ರತೆ ಮತ್ತು ಉತ್ಸಾಹಕ್ಕೆ ಹೆಸರುವಾಸಿಯಾಗಿದೆ. ಇವರು ಎಂಥ ಕೆಟ್ಟ ಸಂದರ್ಭದಲ್ಲೂ ಬೇಗ ಚೇತರಿಸ್ಕೊಳ್ತಾರೆ. ಇವರು ನೇರ ನುಡಿಯವರಾಗಿರ್ತಾರೆ ಮತ್ತು ಯಾವುದನ್ನು ಬೇಗ ನಂಬೋದಿಲ್ಲ ಮತ್ತು ಒಪ್ಕೊಳ್ಳೋದು ಇಲ್ಲ. ಇವರಲ್ಲಿ ರೂಪಾಂತರಗೊಳ್ಳುವ ಮತ್ತು ಪುನರುತ್ಪಾದಿಸುವ ಸಾಮರ್ಥ್ಯ ಇರೋದರಿಂದ ಎಂಥ ಕಷ್ಟ ಬಂದರೂ ಸಮರ್ಥಕವಾಗಿ ನಿಭಾಯಿಸಿ ಮುಂದೆ ಬರ್ತಾರೆ. ಈ ರಾಶಿಯವರಿಗೆ ತುಂಬ ಆತ್ಮವಿಶ್ವಾಸ ಇರೋದರಿಂದ ಎಂಥ ಕಷ್ಟದ ಪರಿಸ್ಥಿತಿಯನ್ನು ಸಮರ್ಥಕವಾಗಿ ನಿಭಾಯಿಸೋ ಶಕ್ತಿ ಇರುತ್ತೆ. ಕಷ್ಟಗಳಿಂದ ಹೊರಬರೋ ಸಾಮರ್ಥ್ಯ ಇವರಲ್ಲಿ ಹೆಚ್ಚಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಮಹತ್ವಾಕಾಂಕ್ಷೆ ಮತ್ತು ದೃಢ ನಿರ್ಣಯಕ್ಕೆ ಹೆಸರುವಾಸಿಯಾದವರು. ಇವರು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ವ್ಯಕ್ತಿಗಳು. ಇವರು ತುಂಬ ಪ್ರಾಕ್ಟಿಕಲ್ ಮತ್ತು ಕಾರ್ಯತಂತ್ರದ ಮನಸ್ಥಿತಿ ಇರೋದರಿಂದ ಜೀವನದಲ್ಲಿ ಎದುರಾಗೋ ಸವಾಲುಗಳನ್ನ ಸಮರ್ಥಕವಾಗಿ ನಿಭಾಯಿಸ್ತಾರೆ. ಇವರು ತುಂಬ ಹಾರ್ಡ್ ವರ್ಕರು ಮತ್ತು ಇವ್ರ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಅದನ್ನು ಸಮರ್ಥಕವಾಗಿ ನಿಭಾಯಿಸೋ ಶಕ್ತಿ ಇವರಲ್ಲಿ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 5 ರಾಶಿಗಳು ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಸಮರ್ಥಕವಾಗಿ ನಿಭಾಯಿಸ್ತಾರೆ, ಕಷ್ಟದಿಂದ ಹೊರಬರ್ತಾರೆ ಅಂತ ಹೇಳಿದೆ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಪಲ್ ತಿಂದಮೇಲೆ ಯಾವ ಆಹಾರ ತೊಗೊಳ್ಬಾರ್ದು, ಮೊಟ್ಟೆ ತಿಂದಮೇಲೆ ಯಾವ ಆಹಾರನ ತೊಗೊಳ್ಬಾರ್ದು ಅನ್ನೋ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಹೇಗೆ ಸ್ಯಾರಿ ಉಡಿಸೋದು ಬ್ಲೌಸ್ ಪೀಸಲ್ಲಿ ಮತ್ತು ಸ್ಯಾರಿಲಿ ಅನ್ನೋದನ್ನು ಈಸಿಯಾಗಿ ತೋರಿಸಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ವರಮಹಾಲಕ್ಷ್ಮಿ ಅನ್ನೋ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.